ಯೇಸು ಕ್ರಿಸ್ತನ ನಾಮದಲ್ಲಿ ಎಲ್ಲ ಆತ್ಮೀಯರಿಗೆ ನನ್ನ ಹೃದಯಪೂರ್ವಕದ ವಂದನೆಗಳು ಪ್ರಿಯರೇ. ಚಿಕ್ಕ ಪ್ರಾರ್ಥನೆ ಮಾಡಿಕೊಂಡು ಈ ಒಂದು ವಾಕ್ಯದ ಸಂದೇಶ ಭಾಗವನ್ನು ಪ್ರಾರಂಭ ಮಾಡಿಕೊಳ್ಳೋಣ. ನನ್ನ ಜೊತೆ ಸೇರಿ ಪ್ರಾರ್ಥನೆ ಮಾಡಿ. ತಾಯಿಗಿಂತ ಮಿಗಿಲಾದ ಪ್ರೀತಿಯನ್ನು ತೋರಿಸಿ ನಮ್ಮನ್ನು ಇದುವರೆಗೂ ಕಾಯ್ದು ಕಾಪಾಡಿ ನಡೆಸುತ್ತಾ ಬಂದಿರುವಂತಹ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರಗಳು, ಕೃತಜ್ಞತೆಗಳು ತಂದೆ. ಮುಂಜಾನೆಯಿಂದ ನಿಮ್ಮ ಪ್ರಾರ್ಥನೆಯಲ್ಲೂ ವಿಜ್ಞಾಪನೆಗಳಲ್ಲೂ ಹಾಡುಗಳಲ್ಲೂ ತಂದೆ ನಮ್ಮನ್ನು ನಡೆಸುತ್ತಾ ಬಂದಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಗಳು ತಂದೆ. ಈ ದಿನ ಕೆಲವು ಸಮಯ ನಿಮ್ಮ ಮಾತುಗಳನ್ನು, ಸತ್ಯವೇದ ಗ್ರಂಥದಲ್ಲಿರುವಂಥ ಅನೇಕ ವಿಷಯಗಳನ್ನು ನಿಮ್ಮ ಮಕ್ಕಳೊಟ್ಟಿಗೆ ಹಂಚಿಕೊಳ್ಳಬೇಕೆಂದೇ ಇದ್ದೇನೆ ತಂದೆ. ಯಾರಾದರೂ ಹೊಸಬರು, ನಿಮ್ಮನ್ನು ಅರಿಯದೇವರು ಈ ವಾಕ್ಯವನ್ನು ಕೇಳುವಾಗ ತಂದೆ ಅವರ ಮನಸ್ಸು ತೆರೆಯುವುದಕ್ಕೆ ಸಹಾಯ ಮಾಡಿ ತಂದೆ. ಎಲ್ಲ ಕಲಾಲದ ಹೃದಯಗಳು ಮೃದುವಾಗಿ ಮಾರ್ಪಡಲಿ ಹೇಳುವಂಥ ನನಗೆ ಬೇಕಾದಂಥ ಪರಿಶುದ್ಧಾತ್ಮನ ಸಹಾಯವನ್ನು, ಕೇಳುವರಾದಂಥ ನಿಮ್ಮ ಮಕ್ಕಳಿಗೆ ಬೇಕಾದಂಥ ಆತ್ಮನ ಸಹಾಯವನ್ನು, ವಿವೇಕವನ್ನು ಕೊಟ್ಟು ನಮ್ಮದಿದ್ದಲ್ಲಿ ನಿಮ್ಮ ನಾಮವು ಬರದೆ ಮಹಿಮೆ ಪಡಿಸಿಕೊಳ್ಳಬೇಕೆಂದು ಈ ಪ್ರಾರ್ಥನಾ ಮನೆ ವಿಜ್ಞಾಪನೆಯನ್ನು ರಕ್ಷಕನೂ ಪ್ರಿಯನೂ ಆಗಿರುವ ಕ್ರಿಸ್ತೇಸನನ್ನು ಪ್ರಾರ್ಥಿಸಿ ಬೇಡಿ ಹೊಂದಿನಪ್ಪ ತಂದೆ. ಆಮೇಲೆ ಎಲ್ಲ ಆತ್ಮೀಯರಿಗೆ ಯೇಸು ಕ್ರಿಸ್ತನ ವಂದನೆಗಳು ಪ್ರಿಯರೇ. ಒಳ್ಳೆಯ ಸಮಯದಲ್ಲಿ ದೇವರ ಸಂದೇಶವನ್ನು ಹುಡುಕೋಣ. ನಾವು ನೋಡ್ಕೊಳ್ತಾ ಬರ್ತಾ ಭಾಗ ವಿಮೋಚನೆ ಕಾಂಡ 20ನೇ ಅಧ್ಯಾಯದಲ್ಲಿ ಅನೇಕ ವಿಷಯಗಳನ್ನು ನಾವು ನೋಡ್ಕೊಳ್ತಾ ಬರ್ತಾ ಇದ್ದೀವಿ. ಅದೇ ನಿಟ್ಟಿನಲ್ಲಿ ಈ ದಿನ ವಿಮೋಚನೆ ಕಾಂಡ 20ನೇ ಅಧ್ಯಾಯ 15ನೇ ವಚನದಲ್ಲಿರುವಂಥ ದೇವರ ಮಾತನ್ನು ನಾವು ಗ್ರಹಿಸೋರಾಗಿರೋಣ. ಕೇವಲ 6 ಅಕ್ಷರದಿಂದ ಕೂಡಿರುವಂಥ ಅದ್ಭುತವಾದಂಥ ಮಾತು. ವಿಮೋಚನೆ ಕಾಂಡ 20ನೇ ಅಧ್ಯಾಯ 15ನೇ ವಚನ. ಕದಿಯಬಾರದು. ಏನು ಬೇರೆ ದೇವರು ಹೇಳುವಂಥ ಮಾತು ಕದಿಯಬಾರದು ಅಂದರೆ ಮತ್ತೊಬ್ಬರಿಂದ ಏನನ್ನು ನೀವು ಆಶಿಸಬಾರದು. ನೀವು ದುಡಿದು ಆ ಹಣದಲ್ಲಿ ಸಂಪಾದನೆ ಮಾಡಿಕೊಂಡು ಸ್ವಂತ ಹಣದಲ್ಲಿ ದುಡಿದು ಅದನ್ನೇ ನೀವು ಉಂಡು ಅದರಲ್ಲೇ ತೃಪ್ತರಾಗಿರಬೇಕು ಹೊರತು ಮತ್ತೊಬ್ಬನ ಹಣವನ್ನು ಅಥವಾ ವಾಹನವನ್ನು ಅಥವಾ ಮುಂತಾದದ್ದನ್ನು, ಮತ್ತೊಬ್ಬನ ಗಂಡಾಳ ಇರ್ಬೋದು, ಮತ್ತೊಬ್ಬನ ಗಂಡನನ್ನು ಇರ್ಬೋದು, ಮತ್ತೊಬ್ಬನ ಹೆಂಡತಿನೂ ಇರ್ಬೋದು, ಮತ್ತೊಬ್ಬನ ಮಕ್ಕಳನ್ನು ಇರ್ಬೋದು, ಕದಿಯಬಾರದು ಅಂತ ದೇವರ ಮಾತು ಬರೆಯಲ್ಪಟ್ಟಿದೆ. ಆಲೋಚನೆ ಮಾಡೋಣ ಬೇರೆ. ಕದಿಯೋದಂದರೆ ನಾವೇನು ಗೊತ್ತೀವಿ, ಕೇವಲ ಹಣ ಕದಿಯೋದು ಅಂತ ನಾವು ಅಂದ್ಕೊಂಡಿರ್ತೀವಿ. ಇಲ್ಲ, ಕೇವಲ ಹಣ ಮಾತ್ರವಲ್ಲ, ಮತ್ತೊಬ್ಬನ ಮಗನನ್ನು ತಂದೆ ತಾಯಿಯಿಂದ ದೂರ ಮಾಡುವಂಥದ್ದು, ತನ್ನ ಒಂದು ಜೇಡರ ಬಲೆಯಲ್ಲಿ ಸಿಲುಕಿಸಿಕೊಳ್ಳುವಂಥದ್ದು, ಇದು ಕೂಡ ಕಳ್ಳತನವಾಗಿದೆ. ಮಗಳು ತನ್ನ ತಂದೆ ತಾಯಿಯ ಜೊತೆ ಸಂತೋಷವಾಗಿರ್ತಾಳೆ. ಒಬ್ಬ ಹುಡುಗನು ಪ್ರೇಯಸಿ ಅಂತ ನಾನು ಪ್ರೀತಿ ಮಾಡ್ತೇನೆ ಅಂತ ಹೇಳಿ ಆತಳನ್ನು ತಂದೆ ತಾಯಿಯಿಂದ ದೂರ ಮಾಡಿ ಕರೆದುಕೊಂಡು ಹೋಗುವುದು ಕೂಡ ಕಳ್ಳತನವೇ ಆಗಿದೆ. ಹೌದಂತೀರಲ್ಲ ಅಂತ. ಇಷ್ಟು ವರ್ಷ ತಂದೆ ತಾಯಿಯ ಸೊತ್ತಾಗಿತ್ತು ಆ ಮಗಳು ಅಥವಾ ಮಗನಾಗಿರ್ಬೋದು, ತಂದೆ ತಾಯಿಯ ಸೊತ್ತಾಗಿತ್ತು. ಈಗ ಪ್ರೀತಿ ಎಂಬುವಂಥ ಈ ಮಾಯಾಜಾಲದಲ್ಲಿ ಬೀಳಿಸಿ ಕರೆದುಕೊಂಡು ಹೋಗುವುದಂಥದ್ದು ಕೂಡ ಕಳ್ಳತನ. ಒಂದು ಕಡೆನ ಒಂದು ರೀತಿಯಲ್ಲಿ ನೋಡುವಾಗ ಜನರು ಮೋಸ ಮಾಡಿ, ಸುಳ್ಳು ಹೇಳಿ, ನಾನು ನೋಡುವಾಗ ಸಾಧಾರಣವಾಗಿ ತಕ್ಕಡಿಯಲ್ಲಿ ಮಾಡುವಂಥ ಮೋಸಗಳೇ ಆಗಿದೆ. 0 ಪಾಯಿಂಟಿಂದ ಹಾಕೋಣ, ಓಕೆನಾ? ತಕ್ಕಡಿಯಲ್ಲಿ ಮಾಡುವಂಥ ಮೋಸ ಆಗಿರೋದು ಅದು ಕೂಡ ಕಳ್ಳತನ. ಮೋಸ, ಕಳ್ಳತನ ಇವೆರಡು ಏನಂದರೆ ಅಣ್ಣ ತಮ್ಮ ಅಕ್ಕ ತಂಗಿರಿದ್ದಾಗೆ. ಕಳ್ಳತನ, ಮೋಸ. ದೇವರು ಕಳ್ಳತನ ಮಾಡಬಾರ್ದು ಅಂತಂದರೆ, ಕಳ್ಳತನ ಮಾಡಿದ್ರೆ ಏನಾಗುತ್ತೆ ಅಂತ ನಾವೊಂದು ಸಾರಿ ನೋಡಿಕೊಳ್ಳೋಣ. ಬೈಬಲಲ್ಲಿ ಒಂದು ಅದ್ಭುತವಾದಂಥ ನಿಜ
ಘಟನೆ ನಡೆದಿದೆ ಬೇರೆ. ನಾವು ನೋಡುವಾಗ ಒಬ್ಬ ಭಕ್ತನಿರ್ತಾನೆ ಬೇರೆ, ಒಳ್ಳೆ ಭಕ್ತನು, ಎಲಿಷನ್ ಎನ್ನುವಂಥ ಭಕ್ತನಿರ್ತಾನೆ. ಆತನ ಶಿಷ್ಯನಾದ ಗೆಹಜಿ ಎಂಬುವಂಥ ಸುಳ್ಳು ಭಕ್ತನಿರ್ಬನು ಅವನ ಜೊತೆಲಿ ಇರ್ತಾನೆ ಬೇರೆ. ಓಕೆನಾ? ಇವರಿಬ್ಬರ ಜೀವಿತದಲ್ಲಿ ನಡೆಯುವಂಥ ಒಂದು ಸನ್ನಿವೇಶವನ್ನು ನೋಡಿಕೊಳ್ಳೋಣ. ದೇವರಿಂದ ಅದ್ಭುತ ಹೊಂದಿದಂಥ ಒಬ್ಬ ನಾಮನನು ಅನ್ನುವಂಥ ಒಬ್ಬ ಅನ್ಯ ಜನಾಂಗದವನಿರ್ತಾನೆ. ನಾಮಾನನು ಅನ್ನುವಂಥ ಅನ್ಯ ಜನಾಂಗದವನಿರ್ತಾನೆ. ಆ ಅನ್ಯ ಜನಾಂಗದವನು ಎಲಿಷನ ಬಳಿ ಬಂದು ಅದ್ಭುತವನ್ನು ಕಂಡ ನಂತರ ಎಲಿಷನಿಗೆ ಕೆಲವು ಕಾಣಿಕೆಗಳನ್ನು ಕೊಡೋದಕ್ಕೆ ಆತನು ಇಷ್ಟಪಡ್ತಾನೆ. ನಾವು ನೋಡಿಕೊಳ್ಳೋಣ, ಆ ವಿಷಯವನ್ನು ನೋಡಿಕೊಳ್ಳೋಣ. ಎರಡು ಅರಸು 5ನೇ ಅಧ್ಯಾಯ 2 ಅರಸುಗಳು 5ನೇ ಅಧ್ಯಾಯ 15ನೇ ವಚನದಲ್ಲಿ ನಾವು ನೋಡುವಾಗ 14ನೇ ವಚನದಲ್ಲಿ ಆತನಿಗೆ ಅದ್ಭುತ ಆಗೋದನ್ನು ನೋಡ್ತೀವಿ. ಎಳೆ ಕೂಸಿನಂತೆ ಆತನ ದೇಹವು ಏನಾಗಿತ್ತು, ಕುಷ್ಠರೋಗದಲ್ಲಿದ್ದಾಗ. ನಮಗೆಲ್ಲ ಇದು ಗೊತ್ತಿರೋದ್ರಿಂದ ನಾನು ಮೇಲ್ಮೇಲೆ ಶಾರ್ಟ್ಕಟಲ್ಲಿ ಹೋಗ್ತಾ ಇದ್ದೀನಿ. ಲೋಕದಲ್ಲಿ ಯಾರಿಂದಲೂ ಬಿಡಿಸಲಾಗದಂಥ ಕುಷ್ಠರೋಗವನ್ನು ಆ ತಂದೆಯಾದ ಪರಮಾತ್ಮನು ತನ್ನ ಭಕ್ತನ ಮೂಲಕ, ಎಲೀಷನ ಮೂಲಕ ನೀರಿನಲ್ಲಿ ಮುಳುಗುವುದರಿಂದ ಕುಷ್ಠರೋಗ ವಾಸಿಯಾದಂಥ ಕಾರಣಕ್ಕೆ ಒಂದು ಕಾಣಿಕೆಯನ್ನು ಸಮರ್ಪಿಸೋದಕ್ಕೆ ಬರ್ತಾನೆ. ನೋಡೋಣ ಅವನು ಯಾವ ರೀತಿ ಬರ್ತಾನೆ ಅಂತ. 2 ಅರಸುಗಳು 5ನೇ ಅಧ್ಯಾಯ 15ನೇ ವಚನ. ಆನಂತರ ಅವನು ತನ್ನ ಪರಿವಾರದೊಡನೆ ಹಿಂತಿರುಗಿ ದೇವರ ಮನುಷ್ಯನ ಹತ್ತಿರಕ್ಕೆ ಹೋಗಿ ಅವನ ಮುಂದೆ ನಿಂತು, ಇಸ್ರಾಯೇಲ್ ದೇಶದಲ್ಲಿರುವ ದೇವರ ಹೊರತಾಗಿ ಲೋಕದಲ್ಲಿ ಬೇರೆ ದೇವರು ಇರುವುದೇ ಇಲ್ಲವೆಂಬುದು ಈಗ ನನಗೆ ಗೊತ್ತಾಯಿತು. ಏನು ಬೇರೆ? ಆತನು ಕ್ರೈಸ್ತನಲ್ಲ, ಅಥವಾ ಯಹೂದ್ಯನೂ ಅಲ್ಲ, ಅಥವಾ ಇಸ್ರಾಯೇಲನೂ ಅಲ್ಲ. ಏನು ಹೇಳ್ತಾ ಇದ್ದಾನೆ ಅಂತ ಒಂದು ಚೂರು ಆಲೋಚನೆ ಮಾಡಿ. ಏನು ಬೇರೆ? ಬೈಬಲ್ ಗ್ರಂಥದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಯಾರು ಏನು ಮಾತಾಡಿದ್ರು, ದೇವರಲ್ಲ ಅಂದ್ರೂ ಬರ್ಸಿದ್ದಾರೆ, ದೇವರು ಅಂದ್ರೂ ಬರ್ಸಿದ್ದಾರೆ. ಅರ್ಥ ಆಯ್ತಾ? ಏನಂತ ಹೇಳಿದ್ದಾನೆ ನೋಡಿ, ಇಸ್ರಾಯೇಲ್ ದೇಶದಲ್ಲಿರುವ ದೇವರ ಹೊರತಾಗಿ ಲೋಕದಲ್ಲಿ ಬೇರೆ ದೇವರು ಇರುವುದೇ ಇಲ್ಲವೆಂಬುದು ಈಗ ನನಗೆ ಗೊತ್ತಾಯ್ತು. ಯಾಕಂದರೆ ಯಾರಿಂದಲೂ ಆಗದಂಥ ಅದ್ಭುತ, ಅತಿಶಯ, ಮಹತ್ ಕಾರ್ಯಗಳು ನಡೆಯುವಂಥದ್ದು ಕೇವಲ ಬೈಬಲ್ ದೇವರಲ್ಲಿರುವಂಥ ತಂದೆಯಾದ ಪರಮಾತ್ಮನು ಯೇಸು ಕ್ರಿಸ್ತನಲ್ಲಿ. ಅದ್ಭುತ ಅಂದರೆ ಕಣ್ಣು ಬತ್ತು, ಕಾಲು ಬತ್ತು, ಕಿವಿ ಬತ್ತು, ಮೂಗು ಬತ್ತು, ಇದು ಮಾತ್ರ ಅಲ್ಲ. ಇದು ಆಗಿನ ಕಾಲದಲ್ಲಿ ನಡೀತು, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ, ಈಗಲೂ ನಡೆಯುತ್ತೆ. ದೇವ್ರು ಯಾರಿಗೆ ಇಷ್ಟಪಡ್ತಾರೋ, ದೇವ್ರು ಯಾರಿಗೆ ಇಷ್ಟಪಟ್ಟು ಗುಣಪಡಿಸ್ಬೇಕಂತಾರೋ ಖಂಡಿತ ಗುಣಪಡಿಸ್ತಾರೆ. ಅರ್ಥ ಆಯ್ತಾ? ಆತನು ಕುಷ್ಠರೋಗದಿಂದ ಗುಣ ಹೊಂದ ನಂತರ ಹೇಳುತ್ತಿರುವಂಥ ಅದ್ಭುತವಾದ ಮಾತು, ಇಸ್ರಾಯೇಲ್ ದೇವರಲ್ಲಿ, ಈ ದೇವರ ಹೊರತಾಗಿ ಬೇರೆ ದೇವರಲ್ಲಿ. ಯಾಕಂದರೆ ಅನೇಕ ಕಡೆ ಹೋಗಿದ್ದಾನೆ ಪ್ರೇರೆ ಆತನು ಅನೇಕ ಕಡೆ ಹೋಗಿ ಅನೇಕ ಹಣಗಳನ್ನು ವೆಚ್ಚ ಮಾಡಿದ್ರು, ಆತನ ಕುಷ್ಠರೋಗವು ವಾಸಿ ಆಗಲಿಲ್ಲ. ಆದ ಕಾರಣ ದೇವರ ಮನುಷ್ಯನಾದ ಎಲೀಷನ ಬಳಿಗೆ ಬಂದಿದ್ದಕ್ಕೆ ಆತನ ಕುಷ್ಠ ವಾಸಿಯಾಗಿದ್ದ ಕಾರಣಕ್ಕೆ ಅವನು ಏನು ಮಾಡ್ತಾನೆ ಅಂದರೆ, ಬೇರೆ ದೇವರು ಇರುವುದೇ ಇಲ್ಲ ಎಂಬುದು ಈಗ ನನಗೆ ಗೊತ್ತಾಯಿತು, ನೀನು ದಯವಿಟ್ಟು ಕಾಣಿಕೆಯನ್ನು ಅಂಗೀಕರಿಸಬೇಕು ಎಂದು ಹೇಳಿದನು. ಅದಕ್ಕೆ ಎಲೀಷನು, ನಾನು ಸನ್ನಿಧಿ ಸೇವೆ ಮಾಡುತ್ತಿರುವ ಯೆಹೋವನಾಣೆ, ನಿನ್ನಿಂದ ಏನು ತೆಗೆದುಕೊಳ್ಳುವುದಿಲ್ಲ ಅಂದನು. ನಾಮನನ್ನು ಎಷ್ಟು ಒತ್ತಾಯಪಡಿಸಿದರೂ ಅವನು ತೆಗೆದುಕೊಳ್ಳಲೇ ಇಲ್ಲ. ಆಗ ಅವನು ಎಲೀಷನಿಗೆ, ನೀನು ನನ್ನದನ್ನು ಸ್ವೀಕರಿಸದಿದ್ದರೆ ನಿನ್ನ ಸೇವಕನಾದ ನನಗೆ 2 ಹೆಸರಕತ್ತೆಗಳು ಹೊರುವಷ್ಟು ಮಣ್ಣನ್ನು ಕೊಡಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಇಷ್ಟವರೆಲ್ಲ ನಡೀತು. 2 ಮೂಟೆ ಮಣ್ಣು ಕೊಡು, ನಾನು ಹೋಗಿ ಯಜ್ಞವೇದಿಯನ್ನು ಕಟ್ಟಿಯಲ್ಲಿ ದೇವರನ್ನು ನಾನು ಸ್ತುತಿಸ್ತಿದ್ದೇನೆ, ಘನಪಡಿಸ್ತಿದ್ದೇನೆ ಅಂತ ಹೇಳಿ ಸರ್ವಾಂಗ ಹೋಮ ಯಜ್ಞಗಳನ್ನು ಸಮರ್ಪಿಸಬೇಕು, ನಾನು ಹೋಗಿ ನನಗೆ ಮಣ್ಣನ್ನು ಕೊಡು ಅಂತ ಹೇಳುವಾಗ ಓಕೆ ಎಲ್ಲ ಆಗುತ್ತೆ. ಅದಾದ ನಂತರ ಬೇರೆ ಏನು ತೆಗೆದುಕೊಳ್ಳದೆ ಹೋಗ್ತಾ ಇರ್ತಾನಲ್ಲ, ನಾಮನನ್ನು ಸ್ವಲ್ಪ ದೂರ ಹೋದ ನಂತರ ಈ ಗೆಹಜೇನು ಅಂತ ಒಬ್ಬ ಇರ್ತಾನೆ ಬೇರೆ, ಈತನ ಶಿಷ್ಯ. ಅವನೇನು ಮಾಡ್ತಾನೆ, ನಾಮನು ಸ್ವಲ್ಪ ದೂರಕ್ಕೆ ಹೋದ ನಂತರ ದೇವರ ಮನುಷ್ಯನಾದ ಎಲೀಷನ ಸೇವಕನ ಗೆಹಜಿಯ ಮನಸ್ಸಿನಲ್ಲಿ, ನನ್ನ ಯಜಮಾನನು ಆ ಅರಮ್ಯನಾದ ದಾಬಾನನಿಂದ ಏನೂ ತೆಗೆದುಕೊಳ್ಳದೆ ಅವನನ್ನು ಹಾಗೇ ಕಳಿಸಿಬಿಟ್ಟನಲ್ಲ, ಯೆಹೋವನಾಣೆ, ನಾನು ಅವನ ಹಿಂದೆ ಓಡುತ್ತಾ ಹೋಗಿ ಅವನಿಂದ ಸ್ವಲ್ಪವನ್ನಾದರೂ ಬಾಚಿಕೊಂಡು ಬರುವೆನು, ಸ್ವಲ್ಪವಾದರೂ ಬಾಚಿಕೊಂಡು ಬರ್ತೇನೆ.
ಅಂದ್ರೆ ಯಜಮಾನನಿಗೆ ಗೊತ್ತಿಲ್ಲದೆ ಕದ್ಕೊಂಡು ಬರ್ತೇನೆ, ನಾನು ಕಳ್ಳತನ ಮಾಡಿಕೊಂಡು ಬರ್ತೇನೆ ಇವ್ರು ಗೊತ್ತಿಲ್ಲದೆ. ಅದೇ ಉದ್ದೇಶ ಅಲ್ಲ ನೋಡಿ, ಅದೇ ಉದ್ದೇಶ. ಹೋಗ್ತಾನೆ ಪೇದೆ. ಹೋದ ನಂತರ ನೋಡುವಾಗ ಅನೇಕ ಬಟ್ಟೆಗಳು ತೆಗೆದುಕೊಂಡು ಹೋಗಿ ಬಚ್ಚಿಟ್ಟು ಬರುವುದನ್ನು ನಾವು ನೋಡುವಾಗ ಈ ವಿಷಯ ದೇವರ ಆತ್ಮನು ಎಲಿಷನಿಗೆ ದೇವರು ತೋರಿಸ್ತಾನೆ. ತನ್ನ ದಿವ್ಯ ಜ್ಞಾನದಲ್ಲಿ ದಿವ್ಯ ಆತ್ಮನ ಮೂಲಕ ತೋರಿಸ್ತಾನೆ. ಆ ವಚನ ನೋಡಿಕೊಂಡು ಅಲ್ಲೋಗಿ ಅವನು ಬೇಕಾದದನ್ನು ತೆಗೆದುಕೊಂಡು ನಾಮನನ ಬಳಿಗೆ ತಿರ್ಗಾ ಗೆಹಜಿ ಎಲೀಷನ ಬಳಿಗೆ ಬರುವಾಗ ನಡೆಯುವಂಥ ಸನ್ನಿವೇಶ ನೋಡಿಕೊಳ್ಳೋಣ. 25. ಅವರು ಹೋದ ನಂತರ ಇವನು ತನ್ನ ಯಜಮಾನನ ಬಳಿಗೆ ಬಂದನು. ಎಲೀಷನು ಅವನನ್ನು, ಗೆಹಜಿಯೇ, ಎಲ್ಲಿಗೆ ಹೋಗಿ ಬಂದಿ ಎಂದು ಕೇಳಿದ್ದನು. ಅದಕ್ಕೆ ಅವನು, ನಿನ್ನ ಸೇವಕನಾದ ನಾನು ಎಲ್ಲಿಯೂ ಹೋಗಲಿಲ್ಲ ಎಂದು ಉತ್ತರ ಕೊಟ್ಟನು. ಆಗ ಎಲೀಷನು ಅವನಿಗೆ, ಒಬ್ಬನು ರಥದಿಂದ ಇಳಿದು ಬಂದು ನಿನ್ನನ್ನು ಎದುರುಗೊಂಡದ್ದು ನನ್ನ ಜ್ಞಾನ ದೃಷ್ಟಿಗೆ ಕಾಣಿಸಲಿಲ್ಲವೆಂದು ನೆನೆಸುತ್ತೀಯೋ? ನೀನು ಎಲ್ಲೋದೆ, ಎಲ್ಲಿ ಬಂದೆ, ಏನು ದೋಚ್ಕೊ ಬಂದೆ, ಏನು ಕದ್ದೆ ಅಂತ ನನಗೆಲ್ಲ ಗೊತ್ತು. ನನ್ನ ದೃಷ್ಟಿಗೆ ಕಾಣ್ತಾ ಇಲ್ವಾ? ಎಂಪೇರೆ ಈಗಲೂ ಕೂಡ ಅನೇಕ ಸೇವಕರುಗಳು ಎಲ್ಲರ ಹೃದಯದಲ್ಲಿರುವಂಥ ಮಾತುಗಳನ್ನು ಹೇಳ್ತಾರೆ. ಹೇಗೆ? ದೇವರ ವಾಕ್ಯವು, ದೇವರ ಆತ್ಮನು ಅವ್ರಿಗೆ ತಿಳಿಸ್ತಾರೆ. ಕೆಲವರು ಹೋಗೋದು, ನಾನು ಈ ಥರ ಮಾಡಿದಂಥ ತಪ್ಪು ಅಥವಾ ನಾನು ಈ ಥರ ಮಾಡಿದಂಥ ಒಳ್ಳೆ ಕಾರ್ಯವು ಹೇಗೆ ಗೊತ್ತಾಯಿತು ಅಂತ ಅನ್ನುವಾಗ ದೇವರ ಆತ್ಮನು ಅವ್ರಿಗೆ ತಿಳಿಸ್ತಾರೆ. ಯಾಕಂದರೆ ತನ್ನ ಸಾನ್ನಿಧ್ಯ ಸೇವೆಯನ್ನು ಮಾಡುತ್ತಿರುವಂಥ ದೇವ ಜನರಿಗೆ ದೇವರ ತನ್ನ ಮಾತುಗಳನ್ನು ತಿಳಿಯಪಡಿಸ್ತಾರೆ. ಯಾಕಂದರೆ ಸಭೆಯಲ್ಲಿರುವಂಥ ದೇವ ಜನರು ದೇವರ ಮಕ್ಕಳಾಗಿದ್ದಾರಲ್ಲ, ಅವ್ರು ಕೆಡಬಾರ್ದು ಅನ್ನೋದೇ ದೇವರ ಉದ್ದೇಶ. ಅದಕ್ಕೆ ಒಬ್ಬೊಬ್ಬರಿಗೆ ಒಂದೊಂದು ವಿಷಯ ಆದರೂ ಮಾತಾಡ್ಕೊಳ್ತಾರೆ ದೇವರು. ನೀನು ಈ ವಿಷಯದಲ್ಲಿ ಬಿದ್ದಾಗಿದೆ, ಎಚ್ಚೆತ್ಕೋ. ನೀನು ಈ ವಿಷಯದಲ್ಲಿ ಒಳ್ಳೆಯವನಾಗಿದೆ, ಇನ್ನೂ ಕಂಟಿನ್ಯೂ ಮಾಡು. ನೀನು ಈ ವಿಷಯದಲ್ಲಿ ಪಾಪದಲ್ಲಿ ಬೀಳೋ ಮೂಮೆಂಟಲ್ಲಿದೆ, ಎಚ್ಚೆತ್ಕೊ ಅಂತ ದೇವರ ಆತ್ಮನು ಸೇವಕರ ಮೂಲಕ ಹೇಳಿಸುತ್ತಾ ಬರ್ತಾರೆ. ಓಕೆನಾ? ಇಲ್ಲಿ ಹೇಳುವಂಥ ಮಾತನ್ನು ಗಮನಿಸೋಣ. ಒಬ್ಬನು ರಥದಿಂದ ಇಳಿದು ಬಂದು ನಿನ್ನನ್ನು ಎದುರುಗೊಂಡದ್ದು ನನ್ನ ಜ್ಞಾನ ದೃಷ್ಟಿಗೆ ಕಾಣಿಸಲಿಲ್ಲವೆಂದು ನೆನೆಸುತ್ತೀಯೋ? ದ್ರವ್ಯ ಬಟ್ಟೆಗಳು, ಎಣ್ಣೆ ಮರದ ತೋಪುಗಳು, ದ್ರಾಕ್ಷೆ ತೋಟಗಳು, ಕುರಿದನಗಳು, ದಾಸದಾಸಿ ಜನವು, ಇವುಗಳನ್ನು ಸಂಪಾದಿಸುವುದಕ್ಕೆ ಇದು ಸಮಯವೋ? ಏನಪ್ಪ, ದ್ರಾಕ್ಷೆ ತೋಟಗಳಾಗಿರ್ಬೋದು, ದ್ರವ್ಯ ಬಟ್ಟೆಗಳಾಗಿರ್ಬೋದು, ಎಣ್ಣೆ ಮರದ ತೋಪುಗಳಾಗಿರ್ಬೋದು, ದ್ರಾಕ್ಷೆ ತೋಟಗಳು, ಕುರಿದನಗಳು, ದಾಸದಾಸಿಯರು, ಜನವು, ಇವುಗಳನ್ನು ಸಂಪಾದನೆ ಮಾಡೋದಕ್ಕೆ ಸಮಯನ ಇದು? ಯಾವ ಸಮಯ ಅಂತ ಯಾವಾಗ ಹೇಳ್ತಾ ಇದ್ದಾರೆ ಇಲ್ಲಿ? ಕ್ರಿಸ್ತ ಪೂರ್ವ 1000 ವರ್ಷದ ಹಿಂದೆ ಹೆಚ್ಚು ಕಮ್ಮಿ ಹೇಳ್ತಾರಂಥ ಮಾತು. ಯಾರಿಗೆ? ಗೆಹಜಿಗೆ. ನಮ್ಗೆ ಈಗಲೂ ಅರ್ಥ ಇದೆಯಲ್ಲ, ನಮ್ಗೆ ಈ ವಿಷಯ ನಮ್ಗೆ ಈಗ ಅರ್ಥ ಆಯ್ತಲ್ಲ ಪ್ರೇರೆ. ಮನೆಗಳನ್ನು, ಗಾಡಿಗಳನ್ನು, ಒಡವೆಗಳನ್ನು ಮಾಡಿಸಿಕೊಳ್ಳುವುದಕ್ಕೆ ಕ್ರೈಸ್ತರಿದು ಸಮಯವೋ? ಸಮಯನ ಇದು? ಯೇಸು ಕ್ರಿಸ್ತನು ಬರುವಂಥ ಸಮಯ ಆಗ್ತಾ ಇದೆ. ಇದು ಸಮಯ ಆಯ್ತೈತೆ, ಇದು ಸಮಯ ಆಯ್ತೈತೆ. ಎಲ್ಲ ಬಿಟ್ಟು ಹೋಗುವಂಥ ಪರಿಸ್ಥಿತಿ ಆಯ್ತೈತೆ. ಇದೇನಾಗಿದೆ? ಈ ಮನೆ ಏನಾಗಿದೆ? ಬಾಡಿಗೆ ಮನೆ ಆಗಿದೆ ಪ್ರೇರೆ. ನಮ್ಮದು ನಾವೇನಾಗಿದ್ದೀವಿ? ಪರದೇಶಿಗಳಾಗಿದ್ದೇವೆ. ಟ್ರಿಪ್ಗೋಸ್ಕರ ಬಂದು ಹೋಗುವಂಥ ಪರಿಸ್ಥಿತಿ ನಮ್ದಾಗಿದೆ. ಆದರೆ ಏನು ಮಾಡ್ತಾ ಇದ್ದೀವಿ ನಾವು? ಏನು ಮಾಡ್ತಾ ಇದ್ದೀವಿ? ಕೆಲವು ಸೇವಕರುಗಳು ಏನು ಮಾಡ್ತಾ ಇದ್ದಾರೆ? ದೇವರಿಂದ ಕದ್ದುಕೊಳ್ತಾ ಇದ್ದಾರೆ. ಸುಳ್ಳುಗಳನ್ನು ಹೇಳಿ ವಿಶ್ವಾಸಿಗಳ ಬಳಿಯಲ್ಲಿ ತೆಗೆದುಕೊಳ್ಳುವಂಥದ್ದು. ಚಿಕ್ಕವರು ಮೊದಲುಗೊಂಡು ದೊಡ್ಡವರ ತನಕ ಬಾಚಿಕೊಳ್ಳುತ್ತಲೇ ಇದ್ದಾರೆ. ಗೆಹಜಿಯ ಹಾಗೆ ದೋಚಿಕೊಳ್ಳುತ್ತಲೇ ಇದ್ದಾರೆ. ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆಯಪ್ಪ, ದಶಮ ಭಾಗ ಕೊಡುವಂಥ ಅವಶ್ಯಕತೆ ಇಲ್ಲ. ಹಳೆ ಒಡಂಬಡಿಕೆ ಸಂಬಂಧಪಟ್ಟದ್ದು. ಹೊಸ ಒಡಂಬಡಿಕೆಯಲ್ಲಿ ಕೇವಲ ಕಾಣಿಕೆ ಮಾತ್ರ. ಅದು ದಶಮ ಭಾಗಕ್ಕಿಂತ ಹೆಚ್ಚು. ಯಾವುದು? ಕಾಣಿಕೆ. ನಿಮ್ಮನ್ನು ನೀವೇ ದೇವರಿಗೆ ಸಮರ್ಪಿಸಬೇಕು. ಸೇವಕರಿಗೆ ಮನೆ ಇಲ್ಲ, ಮನೆ ಕೊಡಿ, ಪರವಾಗಿಲ್ಲ. ಗಾಡಿ ಇಲ್ಲ, ಗಾಡಿ ಕೊಡಿ. ಕೇವಲ 10% ಮಾತ್ರ ಅಲ್ಲ, ದೇವರ ಸೇವೆ ನಿಮಿತ್ತ ನಿಮ್ಮ ಜೀವಿತವನ್ನೇ ಸೇವೆಗೋಸ್ಕರ ಸಮರ್ಪಿಸಿ. ಕೇವಲ 10 ಭಾಗ ಇಲ್ಲ. ಈಗ ನಿಮ್ಮನ್ನೇ ನೀವೇ ಸಮರ್ಪಿಸಬೇಕು. 10,000 ಸಂಪಾದನೆ ಮಾಡಿದ್ರೆ 1,000, 1,00,000 ಸಂಪಾದನೆ ಮಾಡಿದ್ರೆ 10,000 ಇದಿಲ್ಲ. ಈಗ 10,000 ಸಂಪಾದನೆ ಮಾಡ್ತೀಯ, 1,00,000 ಸಂಪಾದನೆ ಮಾಡ್ತೀಯ, 1,00,000 ಕೊಡ್ಬೇಕಂತ ಇದೆ, ಕೊಡು. ದೇವ್ರ ಸೇವೆಗೋಸ್ಕರ ಕರೆಕ್ಟಾಗಿ ಸೇವೆ ಮಾಡ್ತಾ ಇದ್ದೀರಾ? ನೀತಿಗನುಸಾರವಾಗಿ, ವಾಕ್ಯಕ್ಕನುಸಾರವಾಗಿ ಸೇವೆ ಮಾಡ್ತಾ ಇದ್ದೀರಾ? ಕೊಡಿ. ದೇವರು ಹೇಳುವಂಥ ಮಾತು, ಕದಿಯಬಾರದು, ಸುಳ್ಳನ್ನು ಹೇಳಬಾರದು, ಕದ್ದು ವಿಶ್ವಾಸ ಬಳಿಯಲ್ಲಿ ಹಣವನ್ನು ದೋಚಿಕೊಳ್ಳಬಾರದು. ಇರೋ ವಿಷಯ ಇದ್ದಿದ್ದಾಗೆ ಹೇಳಿ. ಹಳೆ ಒಡಂಬಡಿಕೆಗೆ ಸಂಬಂಧಪಟ್ಟಂಥ ಈ ದಶಮ ಭಾಗ ಹೊಸ ಒಡಂಬಡಿಕೆಯಲ್ಲಿ ಯಾವುದೂ ಇಲ್ಲ. ಮತ್ತೆ ಇವ್ರಿಗೆ ಹೇಳ್ತಾರೆ, ಯಾವುದು? ಮಲಾಖಿಯ ಗ್ರಂಥ ತಗೊಂಡು
ದೇವರಿಂದ ನೀವು ಕದ್ದುಕೊಳ್ಳುತ್ತಿದ್ದೀರ ಅಂತ ತಿರ್ಗಾ ಇವ್ರಿಗೆ ಹೇಳ್ತಾರೆ. ಕದೀತಾ ಇರೋದೇ ಇವರು. ಏನು ಬೇರೆ ಇಲ್ಲೇ ಇದ್ದೇವೆ ದೊಡ್ಡ ಕಳ್ಳರು. ಆದರೆ ಅವ್ರಿಗೆ ಹೇಳ್ತಾ ಇರ್ತೀವಿ ವಿಶ್ವಾಸಿಗಳಿಗೆ. ಎಂಥ ನೋಡಿ ಬೇರೆ ಕದೀತಾ ಇರೋದು ನಾವು ವಿಶ್ವಾಸಿಗಳ ಬಳಿಯಲ್ಲಿ ದಶಮ ಭಾಗ ಅಂತ ಕದೀತಾ ಇರೋದು ನಾವು ಆಪೋಸಿಟಾಗಿ ತಿರ್ಗಾ ಹೇಳ್ತೀವಿ. ಏನಂತ ಕದೀತಾ ಇದ್ದೀರಾ ನೀವು ದೇವರಿಂದ ಅಂತ. ಎಂಥ ಅನ್ಯಾಯ ಪ್ಲೇಯರ್ ಇದು. ನಿಜವಾಗ್ಲೂ ಸತ್ಯವಾದ ಮಾತಾ ಇದು, ಸತ್ಯವಾದ ಮಾತ. ಗೆಹಜಿಗೆ ಹೇಳಿದಂಥ ಮಾತು, ಬಟ್ಟೆ ದುಸ್ತುಗಳು, ತೋಪುಗಳು, ಆಳುಗಳು ಇವುಗಳನ್ನು ಸಂಪಾದನೆ ಮಾಡೋದು ಸಮಯನ. ಕಾಲವು ಕೊಂಚವಾಗಿದೆ, ಸಮಯ ಸ್ವಲ್ಪವಾಗಿದೆ. ಯೇಸು ಕ್ರಿಸ್ತನ ಬರುವಂಥ ಸಮಯವಾಗಿದೆ ಇದೆ ಪ್ರಿಯರೇ. ಇದು ಬಿಟ್ಟು ಹೋಗುವಂಥ ಮನೆ. ಯಾರಾದರೂ ಮನೆ ಖಾಲಿ ಮಾಡ್ಕೊಂಡು ಹೋಗ್ಬೇಕಾದ್ರೆ ಬಾತ್ರೂಮಲ್ಲಿ ಒಂದು ಬಲ್ಪ್ ಇದ್ರೂ ಏನ್ರಿ ಬಲ್ಪ್ ಮಾಡ್ಬಿಟ್ರೆ ಅಂತ ಹೆಂಡತಿ ಎಚ್ಚರಿಸ್ತಾರೆ. ಬಲ್ಪ್ ವೇಸ್ಟ್ ಆಯ್ತೈತೆ, ಬಿಚ್ಕೊಳ್ಳಿ, ನಾವು ಹೋಗ್ತಾ ಇರೋದು ಬೇರೆ ಮನೆಗೆ, ಇದು ನಮ್ಮ ಮನೆ ಅಲ್ಲ, ಬಾಡಿಗೆ ಮನೆ ಇದು, ಯಾಕೆ ಬಿಡಬೇಕು ಓನರ್ಗೆ? ಅದೇ ರೀತಿ ಬೇರೆ ನಾವೆಲ್ಲ ಏನಾಗಿದ್ದೀವಿ, ನಾವು ಪರದೇಶಿಯವರಾಗಿದ್ದೇವೆ, ನಾವು ಪ್ರವಾಸಿಗಳಾಗಿದ್ದೇವೆ. ಇಲ್ಲಿ ಬಿಟ್ಟು ಹೋಗುವಂಥ ಸ್ಥಳಕ್ಕೆ ಯಾಕೆ ಪ್ರೇರೆ ಸುಳ್ಳು ಹೇಳಿ ಬದುಕುವಂಥದ್ದು? ಕದಿಯಬಾರದು. ವಿಶ್ವಾಸಿ ಹತ್ರ ಸೇವಕರು ಕದಿಯಬಾರದು, ಸೇವಕರ ಹತ್ರ ವಿಶ್ವಾಸಿಗಳು ಕದಿ. ಸೇವಕರ ಹತ್ರ ಏನು ಕದಿಯಕ್ಕಾಗುತ್ತೆ ಕೇಳಿ? ವಿಶ್ವಾಸಿಗಳು ಪಾಪ ಅಮಾಯಕರು. ಇಲ್ಲ ಸಲ್ಲದ ಸುಳ್ಳನ್ನು ಹೇಳಬಾರ್ದು. ಗೆಹಜಿಯಾಗಿ ಸುಳ್ಳು ಹೇಳಿದ್ರೆ ಆತನಿಗೆ ಹೇಗೆ ಕುಷ್ಠ ಬತ್ತೋ, ನಮಗೆ ಪಾಪದ ಕುಷ್ಠ ಆಲ್ರೆಡಿ ಹಿಡಿದಿರುತ್ತೆ. ದೇವರ ಬಳಿಗೆ ಹೋಗಿ ಕ್ಷಮಾಪಣೆಯನ್ನು ಕೇಳಿ ದೇವರು ನಡೆಸೋದಕ್ಕೆ ಶಕ್ತನು ಪ್ರೇರಣೆ. ಇರುವ ವಿಷಯವನ್ನು ಇದ್ದದಿದ್ದ ಹಾಗೆ ಮಾತಾಡ್ತೀವಿ. ಇಲ್ಲಾಂದ್ರೆ ನಾವು ದೇವರ ರಾಜ್ಯಕ್ಕೆ ಬಾಧ್ಯರಾಗಲ್ಲ. ಸುಳ್ಳು ಹೇಳುವವರು, ಕದಿಯುವವರು ದೇವರ ರಾಜ್ಯಕ್ಕೆ ಬಾಧ್ಯರಾಗಲ್ಲ ಅಂತ ದೇವರ ವಾಕ್ಯ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಒಂದ್ಸಾರಿ ನೋಡಿಕೊಳ್ಳಬೇಕು ಆ ಮಾತನ್ನು. ಆಗಿನ ಕಾಲದಲ್ಲಿ ಹೇಳ್ತಾರೆ ಬೇರೆ ಎಲಿಷನು, ಇದು ಸಮಯನಾ? ಅಯ್ಯೋ, ಆ ಕಾಲದಲ್ಲಿ ಹೇಳ್ತಾ ಇದ್ದಾರೆ ಅಂದ್ರೆ ಇವಾಗ ಏನಂತ ಹೇಳ್ಬೇಕು ಹೇಳಿ? ಈ ಸಮಯ ಎಲ್ಲ ಕೂಡ ದೇವರ ಸೇವೆ ಯಥಾರ್ಥವಾಗಿ ಮಾಡುವಂಥದ್ದು, ಪರಲೋಕಕ್ಕೆ ಸೇರಿಕೊಳ್ಳುವಂಥದ್ದು. ಯಾಕೆ ಸುಳ್ಳು ಹೇಳಿ ಬದುಕಿ ನರಕಾಗ್ಲಿ ಹೋಗ್ತೀಯ ಅಂತ ಆತನ ಎಚ್ಚರಿಸ್ತಾ ಇದ್ದಾನೆ. ಕುಷ್ಠರೋಗ ಬಂದೈತೆ ಅಂದರೆ ಅದನ್ನು ಸ್ವರೂಪ ಹೋಗೋಣ ಅಂತ ನಾವು ಲೆಕ್ಕ ಇಲ್ಲ. ಅವರ ಫಲಗಳಿಂದ ತಿಳಿದುಕೊಳ್ಳುವಿರಿ. ಈಗ ದೇವ ಸೇವಕರುಗಳು ಏನು ಫಲ ಕೊಡ್ತಾ ಇದ್ದೀವಿ? ಗೆಹಜಿಯ ಹಾಗೆ ಉಳುಕು ಫಲ ಕೊಡ್ತಾ ಇದ್ದೀವ? ಕುಷ್ಠದ ಫಲವನ್ನು ಕೊಡ್ತಾ ಇದ್ದೀವ? ಯಾವ ಫಲ ಕೊಡ್ತಾ ಇದ್ದೀವಿ? ಸುಳ್ಳುಗಳನ್ನು ಹೇಳಿ. ಈ ಲೋಕ ನಮಗೆ ಶಾಶ್ವತ ಅಲ್ಲ ಪ್ರೇರೆ. ಈಗಲೂ ಸಮಯ ಇದೆ, ಈಗಲೂ ಕಾಲ ಮಿಂಚಿಲ್ಲ. ಈಗಲೂ ದಯಮಾಡಿ ದೇವರ ಬಳಿಗೆ ಹೋಗಿ, ನಾನು ಈ ಥರ ತಪ್ಪು ಮಾಡಿದ್ದೇವೆ, ಸುಳ್ಳನ್ನು ಹೇಳಿ. ಯಾರು? ಜಕ್ಕಾಯನ ಹಾಗೆ ನಾನು ಯಾರ ಹತ್ರ ಏನಾದರೂ ತಗೊಂಡಿದ್ರೆ ವಿಶ್ವಾಸ ತಗೊಂಡಿದ್ದೆ, ಖಂಡಿತ ತಗೊಂಡಿದ್ದೀವಿ, ತಿಂಗಳು ತಗೊಂಡಿದ್ದೀವಿ. 4ರಷ್ಟು ಹಿಂದಕ್ಕೆ ಕೊಡ್ತೀನಿ ಅಂತ ಕೊಟ್ಬಿಡಿ ವಿಶ್ವಾಸಿಗಳಿಗೆ. ಅವ್ರ ಮೂಲಕ ದೇವರ ಸೇವೆ ಮಾಡಿಸಿ, ದೇವರ ಕೆಲಸ ಮಾಡಿಸಿ, ಬಡವರಿಗೆ ಸಹಾಯ ಮಾಡಿಸಿ. ಸಭೆ ಇಲ್ಲ, ಚರ್ಚಿಲ್ಲ ಅಂತಂದರೆ ಖಂಡಿತ ಕಟ್ಟಿ, ಜಾಗವನ್ನು ತಗೊಂಡು ಕಟ್ಟಿ. ಒಂದು ಸ್ಥಳ ಬೇಕಾಗುತ್ತೆ, ತಲೆಮಾರು ಗಂಟ ಬೇಕಾಗುತ್ತೆ. ಯಥಾರ್ಥವಾಗಿ ಸೇವೆ ಮಾಡಿ ಈಗಲೂ ದೇವರ ಬಳಿಗೆ ಹೋದರೆ ಖಂಡಿತ ಅದನ್ನು ಕ್ಷಮಿಸ್ತಾನೆ ಪ್ರೇಮ. ಆತನ ಬಳಿಗೆ ಹೋಗುವಂಥವರಿಗೆ, ಪಾಪಿಗಳಿಗೆ, ಕ್ಷಮಾಪಣೆ ಕೇಳೋರಿಗೆ ಖಂಡಿತ ಕ್ಷಮಿಸ್ತಾರೆ. ದೇವರು ದೊಡ್ಡ ಹೃದಯ ಬೇರೆ. ಆತನ ನಂತರ ಇಷ್ಟಿಷ್ಟು ಚಿಕ್ಕ ಚಿಕ್ಕ ಹೃದಯ ಇಲ್ಲ. ಮಹಾ ಆಕಾಶದಷ್ಟು ದೊಡ್ಡ ದೇವರು ಇರುವಾಗ ಆತನ ಹೃದಯ ಒಂದು ಬೆಂಗಳೂರು ಪಟ್ಟಣ ಅಷ್ಟು ದೊಡ್ಡದಿಲ್ವಾ? ಇದೇ ತಾನೇ ಬೆಂಗಳೂರು ಪಟ್ಟಣ ಅಷ್ಟು ದೊಡ್ಡದಿಲ್ಲ ಅಲ್ವಾ? ಆ ಬೆಂಗಳೂರು ಪಟ್ಟಣದೊಳಗಡೆ ನಾವಿದ್ದೀವಿ, ಇಷ್ಟು ಲಕ್ಷ ಜನ. ದೇವರು ನಮ್ಮನ್ನು ಹೃದಯದಲ್ಲಿ ಇಟ್ಕೊಳ್ಳಲ್ವಾ? ತಪ್ಪು ಮಾಡಿದ್ದೇವೆ, ಕ್ಷಮಾಪಣೆ ಮಾಡಿದ್ದೇವ್ರೆ, ಕ್ಷಮಿಸಿದ್ದೇವೆ. ಸುಳ್ಳು ಹೇಳಿ ದಶಮ ಭಾಗ ತಗೊಂಡೆ, ಏನೋ ಮನೆ ಕುಟುಂಬ ಸಾಕೋದಕ್ಕೆ ಅವ್ರು ಕೊಡೋ ಕಾಣಿಕೆ ಸಾಕಾಗ್ತಾ ಇರಲಿಲ್ಲ, ಕಾಣಿಕೆ ಕೊಡ್ತಾರಲ್ವ ಅಂತ ಕಂಡೀಷನ್ ಒಂದು ಹಾಕಿ ನಾವು ಸುಳ್ಳನ್ನು ಹೇಳಿ ದಶಮ ಭಾಗ ತಗೊಂಡಿದ್ದೇವ್ರೆ, ನಾವು ಕ್ಷಮಿಸಿದ್ದೇವ್ರೆ ಅಂದರೆ ಬೆಂಗಳೂರು ಪಟ್ಟಣದಲ್ಲಿರುವ ಇಷ್ಟು ಬೆಂಗಳೂರು ಪಟ್ಟಣ ಇರುವಂಥ ಆತನ ಹೃದಯ ಅಷ್ಟು ದೊಡ್ಡದು. ನಾವಿಲ್ಲಿ ವಾಸ ಮಾಡ್ತಾ ಇಲ್ವಾ? ನಿಮ್ಮ ಹೃದಯದಲ್ಲಿ ಇಟ್ಕೋತಾರೆ, ಅವ್ರೇನು ನಿಮ್ಮನ್ನು ದೂರ ಮಾಡಲ್ಲ. ಖಂಡಿತ ಹಣಕ್ಕೋಸ್ಕರ ದೇವರಿಂದ ದೂರ ಆಗೋದು ಬೇಡ, ತಂದೆಯಿಂದ ದೂರ ಆಗೋದು ಬೇಡ ಪ್ರೇರೆ. ಆತನಿಗೆ ಮನಸ್ಸು ಬೇರೆ ಮಾಡಿಕೊಂಡು ಯಾವನಾದರೂ ಸಾರ್ಥಕವಾದದುಂಟೆ, ಉದ್ಧಾರವಾದದುಂಟೆ? ಆತನಿಗೆ ಮನಸ್ಸು ಬೇರೆ ಮಾಡಿಕೊಂಡ್ರೆ ನಾವು ಉದ್ಧಾರ ಆಗೋಕ್ಕಾಗತ್ತಾ? ಆಗಲ್ಲ ಪ್ರೇರೆ. ಒಂದು ಸಾರಿ ನೋಡಿ, ಕದಿಯಬಾರದು ಅನ್ನೋಂಥ ವಿಷಯವನ್ನು ಕುರಿತು ಬಹಳ ಮಾತುಗಳಿದೆ, ಆದರೆ ಸಮಯ ಬಹಳ ಕಡಿಮೆ ಇರೋದರಿಂದ ಈ ಒಂದು ವಚನವನ್ನು ನೋಡಿ. 1 ಕೊರಿಂಥ 6ನೇ ಅಧ್ಯಾಯ 10ನೇ ವಚನ. 1 ಕೊರಿಂಥ 6ನೇ ಅಧ್ಯಾಯ 10ನೇ ವಚನ. ಕಳ್ಳರು ಕದಿಯಬಾರದು ಅಂತ ಹೇಳಿದ್ದಾರೆ ದೇವರಲ್ಲಿ.
ಎಲ್ಲಿ ವಿಮೋಚನೆ ಕಂಡ 20ನೇ ಅಧ್ಯಾಯ 15ನೇ ವಚನ. ಇಲ್ಲಿ 1 ಕೊರಿಂಥ 6ನೇ ಅಧ್ಯಾಯ 10ನೇ ವಚನ. ಕಳ್ಳರು, ಲೋಭಿಗಳು, ದುರಾಸೆ, ಲೋಭಿಗಳು, ಕಳ್ಳರು, ಲೋಭಿಗಳು, ಕುಡುಕರು, ಬೈಯುವವರು, ಸುಲುಕೊಳ್ಳುವವರು. ಕಳ್ಳರು ಅಂದರೆ ಸುಲುಕೊಳ್ಳುವ ರೀತಿಯಲ್ಲೇ ಇದೆ, ದೋಚಿಕೊಳ್ಳುವಂಥದ್ದು. ಸುಲುಕೊಳ್ಳುವವರು, ಇವರೊಳಗೆ ಒಬ್ಬರಾದರೂ ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲ. ಕಳ್ಳರು, ಲೋಭಿಗಳು, ಕುಡುಕರು, ಬೈಯುವವರು, ಸುಲುಕೊಳ್ಳುವವರು, ಇವರೊಳಗೆ ಯಾರು ದೇವರ ರಾಜ್ಯಕ್ಕೆ ಬಾಧ್ಯರಾಗುವಂತೆ. ಏನು ಪ್ರಿಯರೇ, ಇಂಥ ಮಾತು ಬರೆದಿರುವಾಗಲೂ ನಾವು ಈಗಲೂ ಬದಲಾಗಲಿಲ್ಲ ಅಂದರೆ ಸೇವಕರುಗಳೇ, ಖಂಡಿತ ನಮಗೆ ಕಠಿಣವಾದಂಥ ಶಿಕ್ಷೆ ಇದೆ ಪ್ರಿಯರೇ. ಬೇಡ, ದೇವರ ಹತ್ರ ಒಪ್ಕೊಳ್ಳೋಣ ಪ್ರಿಯರೇ, ಅವನ ಮನುಷ್ಯನ ಮುಂದೆ ಹೇಳ್ಕೊಳ್ಳೋದು ಬೇಡ. ನೀವು ಪ್ರಕಟಣೆ ಮಾಡಿ, ನೀವು ದಶಮ ಭಾಗ ಕೊಡಬೇಡಿ ನನಗೆ ವಿಶ್ವಾಸದಿಂದ. ಕಾಣಿಕೆ ಎಷ್ಟಾಗುತ್ತೆ? ರೋಮ ಬರೆದ ಪತ್ರಿಕೆ 12ನೇ ಅಧ್ಯಾಯ 1ನೇ ವಚನ ತೋರಿಸ್ಬಿಟ್ಟು, ನಿಮ್ಮನ್ನು ನೀವು ಸಜೀವ, ದೇವರಿಗೆ ನೀವು ಬೇಕು, ಸೇವೆಗೆ ಹಣದ ಕೊರತೆ ಇರುತ್ತೆ, ಎಷ್ಟಾಗುತ್ತೆ ಎಷ್ಟು ಕೊಡಿ, ಸಹಾಯ ಮಾಡಿ ಅಂತ ಬೇಡಿಕೆ ಇಡಿ. ಇಷ್ಟು ಪರ್ಸೆಂಟೇ ಕೊಡ್ಬೇಕಂತ ಹೇಳಕ್ಕೆ ಹೋಗ್ಬೇಡಿ, ಅದು ಕದಿಯೋ ರೀತಿ ಆಗುತ್ತೆ. ನೀವು ಕಳ್ಳರಾಗ್ತೀರಾ. ಕಳ್ಳರು, ಲೋಭಿಗಳು, ದುರಾಸೆ ಉಳ್ಳವರು, ಸುಲುಕೊಳ್ಳೋದಂದ್ರೆ ಇಷ್ಟ ಇಲ್ಲದೆ ತೆಗೆದುಕೊಳ್ಳುವಂಥದ್ದು. ಇವಾಗೆಲ್ಲ ಹೋಗ್ತಾ ಇರ್ತಾನೆ ಬೇರೆ, ನಾವು ನೋಡಿದ್ದೇವಲ್ಲ ಬೇರೆ, ಸಮರ್ಯ ಪೆಟ್ಟು ಬಿದ್ದಂಥ ಆ ಮನುಷ್ಯನ ನೋಡಿದ್ದೇವಲ್ಲ ಬೇರೆ, ಕತ್ತೆಲ್ಲ ಹಾಕೊಂಡು ಹೋಗಿ ಒಳ್ಳೆ ಸಮರ್ಯ ಏನು ಮಾಡ್ತಾನೆ, ತೋರಿಸಿ ಇದು ಮಾಡ್ತಾನೆ. ಅವನ ಹತ್ರ ಸುಲ್ಕೊಳ್ಳೋರು ಯಾರು? ಆ ಬಡವನು ಬೇರೆ. ಬಡವನು ಆತನನ್ನು ಸುಲ್ಕೊಂಡು ಹೊಡೆದು ಬಿಡಿಸಿ ಎಲ್ಲ ಸುಲ್ಕೊ ಹೋಗ್ತಾನೆ. ನಾವು ಬಡವರನ್ನು ಹೊಡೆದು ತಿಂತಾ ಇದ್ದೀವಿ, ಅವ್ರ ಹತ್ರ ಬಡವರನ್ನು ಹೊಡೆದು ತಿಂತಾ ಇದ್ದೀವಿ, ಅವ್ರ ಹೊಟ್ಟೆ ಮೇಲೆ ಹೊಡಿತಾ ಇದ್ದೀವ. ನಾವು ಆಲೋಚನೆ ಮಾಡಿದ್ದೇವೆ. ಆಲೋಚನೆ ಮಾಡಿ, ಸುಲ್ಕೊಂಡು ಹೋದ್ರು ಆತನನ್ನು. ಇದನ್ನ ನಾವು ವಿಶ್ವಾಸಿ ಬಳಿಯಲ್ಲಿ ಸುಲ್ಕೋತಾ ಇದ್ದೀವ, ಲೋಭಿಗಳಾಗ್ತಾ ಇದ್ದೀವ, ಕಳ್ಳರಾಗ್ತಾ ಇದ್ದೀವ. ಅರ್ಥ ಆಯ್ತಾ? ಆಲೋಚನೆ ಮಾಡೋಣ. ದೇವರ ಒಟ್ಟಿಗೆ ನಾವು ಸಮಾಧಾನವಾಗಿದ್ದರೆ ನಮ್ಮ ಆತ್ಮಕ್ಕೆ ಎಷ್ಟೋ ಶಾಂತಿ ಇರುತ್ತೆ, ಬಿಡುಗಡೆ ಇರುತ್ತೆ. ಜೋಬಲ್ಲಿ 100 ರೂಪಾಯಿ ಇಲ್ಲ ಅಂದ್ರೂ ಎಷ್ಟೋ ತೃಪ್ತಿ ಇರುತ್ತೆ ಪ್ರಿಯ, ಹೌದಲ್ವ? ಎಷ್ಟೋ ತೃಪ್ತಿ ಇರುತ್ತೆ. ಆ ತೃಪ್ತಿಯಲ್ಲಿ ನಾವು ಆನಂದ ಪಡೋಣ ಪ್ರಿಯರೇ. ಬೇಡ, ಸುಳ್ಳು ಹೇಳಿ ನಾವು ಗಳಿಸೋದ್ರಿಂದ ನಮ್ಮಲ್ಲಿ ಏನೂ ಉಳಿಯೋದಿಲ್ಲ ಪ್ರಿಯ. ಅರ್ಥ ಆಯ್ತಾ? ಹೇಳೋದು ಮತ್ತೆ ಅರ್ಥ ಮಾಡಿಕೊಳ್ಳಿ. ಇವರೊಳಗೆ ಒಬ್ಬರಾದರೂ ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲ. ನಿಮ್ಮಲ್ಲಿ ಕೆಲವರು ಅಂಥವರಾಗಿದ್ದೀರಿ. ನಾನು ಸುಳ್ಳು ಹೇಳ್ತಾ ಇದ್ದೀನ ಬೇರೆ, ದೇವರೇ ಹೇಳ್ತಾ ಇದ್ದೀರಿ. ಈಗಿನ ಕಾಲಕ್ಕೆ ಸಂಬಂಧಪಟ್ಟಂಥ ಸೇವಕರು, ನಿಮ್ಮಲ್ಲಿ ಕೆಲವರು ಅಂಥವರಾಗಿದ್ದೀರಿ. ಸುಮ್ಮನೆ ಸುಲ್ಕೋತಾ ಇದ್ದೀರಾ ವಿಶ್ವಾಸಿಗಳ ಬಳಿಯಲ್ಲಿ. ಪ್ರೇರೆ, ಎಂಥ ಭಕ್ತನು ಪ್ರೇರೆ ಎಲೀಷನು, ಅನ್ಯನು ಪ್ರೇರೆ ಆತನು ನಾಮನನು, ನಿಂದೇನೂ ಬೇಕಾಗಿಲ್ಲ ನನಗೆ, ಎತ್ಕೋಗು. ಈ ದಿನ ಸಭೆಗೆ ಯಾರಾದರೂ ಹೊಸಬ್ರು ಬಂದಾಗ ನಾವು ನಿನ್ನ ಕಾಣಿಕೆ ಹಾಕ್ಬೇಡಪ್ಪ, ನಿನ್ನನ್ನು ನೀನು ದೇವರಿಗೆ ಸಮರ್ಪಿಸಿಕೊ, ದೀಕ್ಷಾ ಸ್ಥಾನ ತೆಗೆದುಕೋ, ಪಾಪದಿಂದ ವಿಮೋಚನೆ ಹೊಂದು ರಕ್ಷಣೆ ಮಾಡಿದಲ್ಲಿ ಬಾ ಅಂತ ಯಾರಾದರೂ ಹೊಸಬ್ರಿಗೆ ಹೇಳ್ತೀವ? ಅವನು ದೇವ್ರ ಬಗ್ಗೆ ಎಷ್ಟು ಅಭಿಮಾನ ಪಟ್ಟಿದ್ದಾನೆ. ಎಂಥ ಭಕ್ತನಪ್ಪ ಎಲೀಷನು. ನಾನು ಕೊಟ್ಟಿದ್ದಂಥ ಹಣ ತಗೊಳ್ಳಿಲ್ಲ, 1 ರೂಪಾಯಿನೂ ತಗೊಳ್ಳಿಲ್ಲ, ಒಂದು ದುಸ್ತು ಬಟ್ಟೆನೂ ತಗೊಳ್ಳಿಲ್ಲ. ಈತನು ನಿಜವಾದ ದೇವರ ಭಕ್ತನು, ಇವು ನಂಬಿರೋಂಥ ದೇವರೇ ದೇವರು ಅಂತ ಅದನ್ನು ಕೊಂಡಾಡ್ತಾ ಇದ್ದಾನೆ. ನಾವು ಕಾಣಿಕೆ ಅರ್ಧ ತಗೋತೀವಿ, ಯಾರು ಹೊಸಬ್ರು ಬಂದರೂ ಕಾಣಿಕೆ ಸಮರ್ಪಿಸಿ ಒಂದು ಮಾತು ಹೊರಡಿಸ್ರಿ. ಅವ್ರೇನು ಅನ್ಕೋತಾರೆ, ಯಾವುದೋ ದೇವಸ್ಥಾನಕ್ಕೆ ಹೋಗ್ತಾ ಇದೋ, ಅಲ್ಲಾಗ್ತಾ ಇದೋ 101 ರೂಪಾಯಿ, ಇದು ದೇವಸ್ಥಾನ ತಗೊಳ್ಳಿ 101 ರೂಪಾಯಿ, ನೀವು ತಗೊಳ್ಳಿ, ಹಾಕೊಳ್ಳಿ ಭಿಕ್ಷೆ. ನಾನೇನು ಮಡಿಕೊಂಡಿಲ್ಲಪ್ಪ, ನಿಮ್ಮ ಋಣ ಹಾಕ್ಬಿಟ್ಟಿದ್ದೀನಿ ಹುಂಡಿಲಿ. ಕಾಣಿಕೆ ಪೆಟ್ಟಿಗೆ ಏನಂದ್ರೆ ಹುಂಡಿಗೆ ಹಾಕ್ಬಿಟ್ಟಿದ್ದೀನಿ, ನಿಮ್ದೇನು ನಾನು ಋಣ ಮಡಿಕೊಂಡಿಲ್ಲ, ಹಾಕ್ಬಿಟ್ಟಿದ್ದೀನಿ. ದೇವರು ಜ್ವರದಿಂದ ವಾಸ ಮಾಡಿದ್ರು, ಅಲ್ಲಿ ಹಾಸ್ಪಿಟ್ಲಿಗೆ ಒಂದು ಇಂಜೆಕ್ಷನ್ 100 ರೂಪಾಯಿ ಇತ್ತು, 100 ರೂಪಾಯಿಲಿ ಹಾಕ್ಬಿಟ್ಟಿದ್ದೀನಿ ಅಷ್ಟೇ. ದೇವರಿಂದ ಏನು ಲಾಭ? ಏನಿಲ್ಲ, ಅದು ಕೊಟ್ಬಿಟ್ಟಿದ್ದೀನಿ ದೇವ್ರಿಗೆ ಅಂತ ಹೇಳ್ತಾ ಇದ್ದೀವ. ಆಗ ಹೇಳ್ತಾರೆ ಪ್ರೇಮಿ, ಲೋಕದವ್ರು ಹೇಳ್ತಾರೆ, ನೀವೇನು ಹೇಳಬೇಕು? ಕಾಣಿಕೆ ಸಮರ್ಪಿಸ್ಬರ್ಬೇಕಾದ್ರೆ ಯಾರಾದರೂ ಹೊಸಬರು ಯೇಸು ಕ್ರಿಸ್ತನ ನಾಮದಲ್ಲಿ ದೀಕ್ಷಾಸ್ಥಾನ ತೆಗೆದುಕೊಳ್ಳದೇ ಇರುವವರು, ಹೃದಯದಿಂದ ನಂಬಿ ಬಾಯಿಂದ ಅರಕೆ ಮಾಡದವರು ಯಾರು ಕಾಣಿಕೆಯನ್ನು ಹಾಕಬೇಡಿ. ದೇವರಿಗೆ ನೀವು ಬೇಕು, ನಿಮ್ಮ ಹೃದಯ ಬೇಕು.
ನಿಮ್ಮ ಹೂ, ನಿಮ್ಮ ಹಣ್ಣು, ನಿಮ್ಮ ಹಣ, ಕಾಸು, ಕಾಣಿಕೆ ಏನೂ ಬೇಕಾಗಿಲ್ಲ ಅಂತ ಯಾರಿಗಾದ್ರೂ ನಾವು ಹೇಳ್ತಾ ಇದ್ದೀವ? ಹೇಳ್ತೀವ? ಹೇಳಬೇಕು. ಆಗಲೇ ನೀನು ನಿಜವಾಗ್ಲೂ ನಿನ್ನ ತಂದೆಗೆ ಮಗನಂತಲೇ ದೇವ್ರು ಮೆಚ್ತಾರೆ. ಎಂಥ ನನ್ನ ಮಗಪ್ಪ, ವೈರಾಗ್ಯ ನನ್ನ ಮಗ. ಎಲೀಷನು ವೈರಾಗ್ಯ ಪ್ರೇರೆ, ಎಂಥ ಭಕ್ತನು, ಎಂಥ ಮಾತು ಹೇಳ್ತಾ ಇದ್ದೀನಿ. ಏನು ಬೇಕಾಗಿಲ್ಲ ನೀನು, ಯಾಕಂದ್ರೆ ನೀನು ದೇವ್ರನ್ನ ನಂಬಿಲ್ಲ. ಯೆಹೋವ ದೇವರ ಅಂತ ನಿನಗೆ ಗೊತ್ತಿಲ್ಲ ಆತನ ಬಗ್ಗೆ. ನಿನ್ನ ಹತ್ರ ತೊಗೊಂಡ್ರೆ ನಾನು ಚೀಪ್ ಆಯ್ತೀನಿ, ನನ್ನ ದೇವ್ರು ಚೀಪ್ ಆಯ್ತಾರಲ್ಲಿ. ಬೇಕಾಗಿಲ್ಲ ಅಂದಾಗ ಅವ್ನಿಗೆ ಗೊತ್ತಾಯಿತು ನೀನು ನಂಬಿರೋಂಥ ದೇವರೇ ಕಣ ನಿಜವಾಗ್ಲೂ. ನಾನು ನೋಡಿದ್ದೀನಿ, ಅನೇಕ ಭಕ್ತರಿದ್ದಾರೆ, ಕಳ್ಳ ಭಕ್ತರು. ಅವರು ದೇವ್ರ ಹೆಸರು ಹೇಳ್ಕೊಂಡು ಕಾಣಿಕೆ ಕೊಡಿ ಅಂದರೆ ಹಾಕ್ಸ್ಕೊತಾ ಇರ್ತಾರೆ ತಟ್ಟೆಗೆ. ಆ ರೀತಿ ಅಲ್ಲ ನಾನು ಆ ರೀತಿ ಅಲ್ಲ. ನಾನು ಯಾರ ಬಳಿಯೂ ಏನು ಕೇಳಲ್ಲ. ದೇವರೇ ನನಗೆ ಜೀವನವನ್ನು ಉಚಿತವಾಗಿ ಕೊಟ್ಟಿದ್ದಾನೆ. ದೇವ್ರಿಗೇನು ಕೊಡೋಕ್ಕಾಗುತ್ತೆ? ನಾವು ದೇವ್ರಿಗೆ ಏನಾದರೂ ಕೊಡೋಕ್ಕಾಗತ್ತೆ? ಏನು ಕೊಡೋಕ್ಕಾಗಲ್ಲ. ದೇವರಿಗೆ ನಾವು ಬೇಕು. ಕಳ್ಳತನ ಮಾಡಬಾರದು, ಕದಿಯಬಾರದು, ಸುಳ್ಳು ಹೇಳಬಾರದು, ಕದಿಯಬಾರದು ಅನ್ನೋಂಥ ವಿಷಯವನ್ನು ನೋಡಿದ್ವಾ? ಮಲಾಖಿ ಗ್ರಂಥದಲ್ಲಿ ನೀವು ತೋರಿಸೋದಲ್ಲ ವಿಶ್ವಾಸಿಗಳಿಗೆ, ನೀವು ದೇವರಿಂದ ಅಲ್ಲ ವಿಶ್ವಾಸಿಗಳಿಂದ ಕತ್ಕೋತಾ ಇದ್ದಾರೆ. ಅವ್ರು ದೇವರಿಂದ ಕತ್ಕೋತಾ ಇಲ್ಲ, ನೀವು ವಿಶ್ವಾಸ ಬಳಿಯಲ್ಲಿ ಕತ್ಕೋತಾ ಇದ್ದೀರ ಅನ್ನೋಂಥ ಮಾತು ಸೇವಕರುಗಳಾದಂಥ ನಾವು ಆಲೋಚನೆ ಮಾಡಿ ವಿಷಯವನ್ನು ತೆಗೆದುಕೊಂಡು ಇನ್ನು ಮೇಲೆ ನಾವು ಪ್ರಕಟಣೆಯನ್ನು ಹೊರಡಿಸೋಣ. ದಶಮ ಭಾಗ ದೇವರು ಬೇಡ ಅಂತ ಹೇಳಿದರೆ, ಕಾಣಿಕೆ ಮಾತ್ರ ಸಮರ್ಪಿಸಿ ಅನ್ನುವಂಥ ಸತ್ಯವಾದ ಮಾತನ್ನು ಹೇಳಿ ಅನೇಕ ಆತ್ಮಗಳನ್ನು ದೇವರ ಕಡೆ ನಡೆಸೋಣ ಅನ್ನುವಂಥ ಮಾತನ್ನು ಹೇಳುತ್ತಾ ಈ ವಾಕ್ಯವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಪ್ರಾರ್ಥನೆ ಮಾಡಿ. ತಂದೆಯಾದ ದೇವರೇ, ನಿಮ್ಮ ಸ್ತೋತ್ರಗಳು, ಕೃತಜ್ಞತೆಗಳು. ತಂದೆ, ನಿಮ್ಮ ಮಾತುಗಳನ್ನು ನಿಮ್ಮ ಮಕ್ಕಳಾದಂಥ ನನ್ನ ಸಹೋದರ ಸಹೋದರಿಗೆ ಹೇಳಿದ್ದೀನಿ ತಂದೆ. ಕದಿಯಬಾರದು ಅನ್ನೋಂಥ ವಿಷಯವನ್ನು ಕುರಿತು ನಾನು ಮಾತನಾಡಿದ್ದೀನಿ ತಂದೆ. ಈ ಮಾತುಗಳು ಅನೇಕರು ಅರ್ಥ ಮಾಡಿಕೊಳ್ಳುವಂತೆ ಸಹಾಯ ಮಾಡಿದ್ದೀನಿ ತಂದೆ. ನಿಮ್ಮ ಪ್ರೀತಿ ಇರುವುದರಿಂದಲೇ ಈ ಮಾತುಗಳನ್ನು ಇವರಿಗೆ ಹೇಳಿಸ್ತಾ ಇದ್ದೀರಪ್ಪ. ಒಬ್ಬನಾದರೂ ಕಳ್ಳನು, ಲೋಭಿಯು, ಸುಳ್ಳುಕೊಳ್ಳುವವನಾಗಿದ್ದು ದೇವರ ರಾಜ್ಯಕ್ಕೆ ಬಾಧ್ಯರಾಗದೆ ಹೋಗದಂತೆ ಇವರೆಲ್ಲರೂ ತಮ್ಮನ್ನು ತಾವು ಸರಿಪಡಿಸಿಕೊಂಡು ನನ್ನ ಮುಂದೆ ಒಪ್ಪಿಕೊಂಡು ತಮ್ಮ ಕೆಟ್ಟ ನಡತೆಯನ್ನು ಬಿಟ್ಟು ರಕ್ಷಣೆ ಮಾರ್ಗವನ್ನು ದೃಢವಾಗಿ ಹಿಡಿದುಕೊಳ್ಳಲು ಎನ್ನುವಂಥ ಆಸೆ, ಆಕಾಂಕ್ಷೆ ನಿಮ್ಮದಾಗಿದೆ. ನಿಮ್ಮ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುವಂಥ ಮನಸ್ಸನ್ನು ಎಲ್ಲ ಸೇವಕರುಗಳಿಗೆ, ವಿಶ್ವಾಸಿಗಳಿಗೂ, ಎಲ್ಲ ದೇವಜನರಿಗೂ ಅನುಗ್ರಹಿಸಿ ಎಲ್ಲರನ್ನು ಕಾಪಾಡಿ ನಿಮ್ಮ ಮಹಿಮೆ ರಾಜ್ಯದಲ್ಲಿ ಸೇರಿಸಬೇಕೆಂದು ಈ ಪ್ರಾರ್ಥನಾ ಮನೆ ವಿಜ್ಞಾಪನೆಯನ್ನು ರಕ್ಷಕನ ಪ್ರಿಯನೂ ಆಗಿರುವ ಕ್ರಿಸ್ತೇಸನನ್ನು ಪ್ರಾರ್ಥಿಸಿ ಬೇಡಿ ಹೊಂದಿನ ಪ್ರಾರ್ಥನೆ. ಆಮೇಲೆ ಎಲ್ಲ ದೇವಜನರಿಗೆ ಯೇಸು ಕ್ರಿಸ್ತನನ್ನು